ಅನಿರ್ದಿಷ್ಟಾವಧಿ ಮುಷ್ಕರ ನಿರತ ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಆಲಿಸಿದ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ. ಸರ್ಕಾರಿ ಸೇವೆ ಮಾಡಲು ಬಂದಿರುವ ನೌಕರರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ರಾಜ್ಯ ಸರ್ಕಾರದ ಕರ್ತವ್ಯವಾಗಿದ್ದು, ಒಮ್ಮೆ ಸರ್ಕಾರಕ್ಕೆ ಸಮಸ್ಯೆಯ ಕುರಿತು ಚರ್ಚಿಸಲು ಪತ್ರವನ್ನು ನೀಡಿದ್ದರೂ ಸಹ ಸರ್ಕಾರವು ಅದನ್ನು ಪರಿಗಣಿಸದೆ ತಾತ್ಸಾರ ಮಾಡಿದ ಪರಿಣಾಮ ಕಳೆದ 9 ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೂತ ಗ್ರಾಮ ಆಡಳಿತಾಧಿಕಾರಿಗಳು. ನಾನು ಶಾಸಕನಾಗುವ ಮುನ್ನ 2 ಬಾರಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿದ್ದು, ಆ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ನೌಕರರು ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ 13 ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದ ವೇಳೆ ರಿಸರ್ವ್ ಪೊಲೀಸರನ್ನು ಹಾಕಿದ್ದರು. ಅದಕ್ಕೆ ಜಗ್ಗದೇ ಇದ್ದ ಸಂದರ್ಭದಲ್ಲಿ ರಿಸರ್ವ್ ಪೊಲೀಸರನ್ನು ವಾಪಸ್ ಪಡೆದಿದ್ದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿದ್ದವನು ಬೆಂಗಳೂರಿಗೆ ಚಲೋ ತೆರಳಿದ್ದಲ್ಲಿ ನಾನೇ ಸ್ವತಃ ಆಗಮಿಸಿ ನಿಮ್ಮ ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಜೊತೆಗೆ ನಾನೇ ಮುಂಚೂಣಿಯಲ್ಲಿ ನಿಂತು ಪ್ರತಿಭಟನೆ ನಡೆಸುತ್ತೇನೆ ಎಂದು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಮುಷ್ಕರ ನಿರತ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅಭಯ ನೀಡಿದರು. ಕೈ ಹಿಂದಕ್ಕೆ ಬನ್ನಿ ಕಾಣಲ್ಲ, ಮುಖ ಕಾಣಲ್ಲ. ಆದೇಶನ ಮಾಡಿ ಎಲ್ಲ 23-24 ಹಾಕಿದ್ರು. ಅದು ಸೃಷ್ಟಿ ಕಳಕ್ಕಾಗಲ್ಲ, ಕಷ್ಟ ಆಗ್ತದೆ. ಬದಲಾವಣೆ ಮಾಡಿದ್ರೆ ನಿಮ್ಮ ಬೇಡಿಕೆ ಅಷ್ಟೇ. ಹಾಗಾಗಿ ಏನು ಸರ್ಕಾರಕ್ಕೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆಗಿದೆ, ಸರ್ಕಾರದ ಬೋರ್ಡ್ ಅದರಲ್ಲಿ ಏನೂ ಇಲ್ಲ. ಹೇಗಿದೆ ಗ್ಯಾರಂಟಿ ಹೇಳ್ಕೊಂಡು ಈ ರಾಜ್ಯದಲ್ಲಿ ಆಡಳಿತ ಹೊಲಸೆದ್ದೋಗಿದೆ, ಆರ್ಥಿಕ ನೀತಿನೂ ಹಾಳಾಗಿದೆ. ಇವತ್ತು ನಾನು ರಾಜ್ಯ ನೌಕರ ಸಂಘದವ್ರಿಗೆ ಮತ್ತೆ ನಮ್ಮ ರೆವಿನ್ಯೂ ಇಲಾಖೆಯ ಕೇಂದ್ರ ಸಂಘದವ್ರಿಗೆ ನಾನು ವಿನಂತಿಸ್ತೀನಿ, ನಾವೆಲ್ಲರೂ ಸಹ ಇವರಿಗೆ ಸಪೋರ್ಟ್ ಆಗಿ ಕೂಡಲೇ ಎಲ್ಲ ಆಫೀಸಲ್ಲೂ ಮುಚ್ಚಿ ಹೋರಾಟ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ನಾನು ಸಹ ಬೇಕಾದ್ರೆ ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಾನು ನಿಲ್ತೀನಿ, ನಾನೇನು ಹೆದರಕ್ಕಿಲ್ಲ. ವಿಧಾನಸೌಧ 13 ಸಲ ಕ್ಲೋಸ್ ಮಾಡಿದ್ರು, ಇದ್ಯಾವುದು ಅದೇನು ಹೇಳ್ತಾರೆ ಈ ಉಪಯೋಗಿಸಿ ಸರ್ಕಾರ ಇದಕ್ಕೆ ಯಾವ ಕೇರ್ ಮಾಡ್ತಾರೆ. ಹಾಗಾಗಿ ಕೂಡಲೇ ನಾನು ಒತ್ತಾಯ ಅವ್ರ